ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕು ಶೇರು ಕಮೆಂಟು ಮಾಡಿ. ಟೈಮ್ ಸಿಕ್ಕಾಗ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನು, ಬ್ರೇಕ್ಫಾಸ್ಟು, ಹಾಗೆಯೇ ಗಿಡಗಳ ಬಗ್ಗೆ ಕೆಲವೊಂದು ಟಿಪ್ಸು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಜರ್ಮನ್ ಸಿಲ್ವರ್ದು ತುಂಬ ರೀಸನೇಬಲ್ ಪ್ರೈಸಿಗೆ ಸಿಗ್ತಿದೆ. ಅದ್ರ ಬಗ್ಗೆನೂ ಕೂಡ ನಾನಿಲ್ಲಿ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ರಂಗೋಲೆ ಬರಲ್ಲ ಅನ್ನೋರು ಕೂಡ ಬಿಡಿಸ್ಬೋದಾದಂಥ ಪುಟ್ಟ ರಂಗೋಲೆಗಳಿವು. ಸಾಮಾನ್ಯ ಸಿಟಿನಲ್ಲಿ ಮನೆ ಮುಂದೆ ತುಂಬ ಜಾಗ ಕೂಡ ಇರಲ್ಲ. ಆ ಜಾಗಕ್ಕೆ ಹೊಂದ್ಕೊಳ್ತಕ್ಕಂಥ ಪುಟ್ಟದಾದಂಥ ರಂಗೋಲಿ ಅಂತಲೇ ಹೇಳ್ಬೋದು. ಅಂದರೆ ಚಿಕ್ಕ ಚಿಕ್ಕ ರಂಗೋಲಿಗಳು ಆ್ಯಕ್ಚುಲಿ ಬಾರ್ಡರ್ ರಂಗೋಲಿಗಳನ್ನ ಬಿಡಿಸ್ಬಿಟ್ಬಿಟ್ವಿ ಅಂದರೆ ತುಂಬ ಕ್ಯೂಟಾಗಿ ಅನಿಸುತ್ತೆ. ಬರಬೇಕಷ್ಟೆ, ಬಿಡಿಸ್ಲಿಕ್ಕೆ ಬರಬೇಕು. ನೋಡ್ತಿದ್ದೀರಲ್ಲ, ಬೆಳಿಗ್ಗೆ ರಂಗೋಲಿ, ಪೂಜೆ, ಬ್ರೇಕ್ಫಾಸ್ಟು ಎಲ್ಲವನ್ನು ಕೂಡ ಇಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಬನ್ನಿ. ಇವಾಗ ಸೀಸನ್ ಇರೋದ್ರಿಂದ ಸ್ಫಟಿಕ ಹೂವು ಅಂದರೆ ಮಗ್ಗೆ ಸಿಗುತ್ತಿಲ್ಲಿ. ಕಟ್ಟಿರೋದೇನು ಸಿಗಲಿಲ್ಲ ನನಗೆ. ನಾನು ತೊಗೊಬಂದು ಕಟ್ಟಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. 100 ಗ್ರಾಮ್ಸಿಗೆ 50 ರುಪೀಸ್ ಅನಿಸುತ್ತೆ. ಆಲ್ಮೋಸ್ಟ್ ಒಂದು ಮಾರ್ಗಿಂತನೂ ಜಾಸ್ತಿ ಆಗುತ್ತೆ. ಹಬ್ಬ ಹತ್ತಿರ ಬರ್ತಾ ಬರ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ವರಮಹಾಲಕ್ಷ್ಮಿ. ಬಟ್ ರೀಸನೇಬಲ್ಲೇ ಇದೆ, ಪರವಾಗಿಲ್ಲ. ಮಲ್ಲಿಗೆ ಅಥವಾ ಮರಳೆ ಎಲ್ಲವೂ ಕೂಡ 100 ಗ್ರಾಮ್ 50 ರೂಪಾಯಿ ಇದೆ. ನಾವು ತಂದು ಕಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಮಾರ್ಗಿಂತನೂ ಜಾಸ್ತಿ ಸಿಗುತ್ತೆ. ಬೆಳಿಗ್ಗೆನೇ ಮನೆ ಮುಂದೆ ಒಂದು ಪುಟ್ಟ ರಂಗೋಲಿ, ಹಾಗೆಯೇ ಪೂಜೆ ಮಾಡಿದ್ವಿ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇಡೀ ದಿನ ಕೂಡ ಆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಪೂಜೆ ಎಲ್ಲ ಮುಗಿಸಿದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಬೀಟ್ರೋಟ್ ರೈಸ್, ಅಂದರೆ ಬೀಟ್ರೋಟ್ ಪಲಾವ್ ಅಥವಾ ಬಾತ್ ಏನು ಬೇಕಾದರೂ ಹೇಳ್ಬೋದು, ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿನ ಈ ಹಿಂದೆನೇ ನಾನು ಶೇರ್ ಮಾಡಿರೋದ್ರಿಂದ ರೆಸಿಪಿನೇನು ನಾನು ಶೇರ್ ಮಾಡಿಲ್ಲ, ಜಸ್ಟ್ ಹಾಗೆ ಬ್ರೇಕ್ಫಾಸ್ಟನ್ನು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು. ಬೀಟ್ರೋಟ್ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಆಲ್ರೆಡಿ ಈ ವಿಡಿಯೋನ ನಾನು ಶೇರ್ ಮಾಡಿರೋದ್ರಿಂದ ರೆಸಿಪಿ ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ ನನ್ನ ಒಂದು ಚಾನಲಲ್ಲಿ. ಅದೆಲ್ಲ ಮುಗಿದ್ಮೇಲೆ ನನಗೆ ಇವಾಗ ಸ್ಪ್ರಿಂಗ್ ಆನಿಯನ್ ಸೀಸನ್ ಇದೆ. ಸ್ಪ್ರಿಂಗ್ ಆನಿಯನ್ ತುಂಬಾ ಸಿಕ್ಕಿತ್ತು. 10 ರೂಪಾಯಿಗೆ ಏನಿಲ್ಲ ಅಂದರೂ ಒಂದು 5 ರಿಂದ 6 ಗೆಡ್ಡೆಗಳು ಈರುಳ್ಳಿದ್ದು ಸಪ್ರೇಟ್ ಬರುತ್ತಲ್ಲ, ಅಷ್ಟು ಸಿಕ್ಕಿತ್ತು. ಒಂದೇ ಸಲ ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ, ಆದರೆ ಅರ್ಧ ಅಂತೂ ಕೊಡಲ್ಲ. ಅದರಲ್ಲಿ 10 ರೂಪಾಯಿಗೆ ತೊಗೊಳ್ಳೇಬೇಕು, ಪ್ರೈಸ್ ಕಡಿಮೆ ಇರೋದ್ರಿಂದ. ನಾನು ತೊಗೊಂಡು ಬಂದಿದ್ದೆ ಅಷ್ಟನ್ನು. ಒಂದು 2 ಕಟ್ ಮಾಡಿಕೊಂಡು ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೆ. ಇನ್ನೂ ಒಂದು 2 ಕಟ್ ಮಾಡಿ ಫ್ರಿಜ್ಜಿಗೂ ಇಟ್ಟೆ. ಅದಾದಮೇಲೆ ಅನ್ನಿಸ್ತು ಫ್ರಿಜ್ಜಲ್ಲಿ ಇಟ್ಟರೆ ಅದು ಸ್ಮೆಲ್ಲು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರ ಬದಲಿಗೆ ಈ ಥರ ಮಣ್ಣಲ್ಲಿ ಹೂತಿಟ್ವಿ ಅಂತ ಅಂದರೆ ಫ್ರೆಶ್ಶಾಗಿ ಕೂಡ ಇರುತ್ತೆ ಮತ್ತು ಗ್ರೋ ಆಗುತ್ತೆ. ಅದು ಹಾಗೆ ಅಂತೂ ಇರೋಲ್ಲ, ಗ್ರೋ ಆಗುತ್ತೆ. ನಮಗೆ ಬೇಕು ಅಂದಾಗ ಅದನ್ನು ಕಟ್ ಮಾಡಿ ತೊಗೊಳ್ಬೋದು. ಹಾಗಾಗಿ ಯಾವುದು ಕಟ್ ಮಾಡಿ ಇಟ್ಟಿರಲಿಲ್ಲ ಅದನ್ನು ಕೂಡ ನಾನು ಮಣ್ಣಲ್ಲಿ ಹೂತಿಟ್ಟೆ. ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಯಾವಾಗಲೂ ಕಟ್ ಮಾಡ್ಕೊಂಡಿರೋದನ್ನು ಮುಂಚೆನೂ ಕೂಡ ಈ ಥರ ಹಾಕ್ತಿದ್ದೆ. ಅದು ಗ್ರೋ ಆಗುತ್ತೆ ಮತ್ತು ಬೆಳೆಯುತ್ತೆ. ನಮಗೆ ಬೇಕು ಅಂದಾಗ ಸ್ವಲ್ಪನೇ ಕಟ್ ಮಾಡ್ಕೊಳ್ಬೋದು. ನಾವು ಅಂಗಡಿಯಿಂದ ತಂದ್ವಿ ಅಂದರೆ ಅಷ್ಟೇ ಆ ಕ್ಷಣಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಬಟ್ ಈ ಥರ ನಾವೇ ನೆಟ್ಟಿರೋದು ಅಂತಂದರೆ ನಮಗೆ ಎಷ್ಟು ಬೇಕಷ್ಟು, ಒಂದು ಕಡ್ಡಿ ಬೇಕಾದಷ್ಟೇ ಕಟ್ ಮಾಡಿ ಉಪಯೋಗಿಸ್ಕೊಳ್ಬೋದು. ತುಂಬ ದಿನ ನಮಗೆ ಯೂಸ್ ಆಗುತ್ತೆ. ನಾವು 10 ರೂಪಾಯಿ ಕೊಟ್ಟರು ಕೂಡ ಲಾಸ್ ಏನಿಲ್ಲ ನೋಡಿ, ರೀಯೂಸ್ ಮಾಡ್ಬೋದು. ನಮಗೆ ಗೊತ್ತಿರಬೇಕಷ್ಟೆ ರೀಯೂಸ್ ಮಾಡೋದು ಹೇಗೆ ಅಂತಕ್ಕಂಥದ್ದು. ಈ ಶುಂಠಿ, ಉಪ್ಪಿನಕಾಯಿ ಶುಂಠಿನೂ ಹೀಗೆ ಮಾಡಿದ್ದು ನಾನು. ಸ್ವಲ್ಪ ಮಣ್ಣಲ್ಲಿ ಹೂತಿಟ್ಟಿದ್ದೆ ನಾನು, ತುಂಬ ದಿನ ಆಯ್ತಲ್ಲ, ಹಾಗೆ ಮೊಳಕೆ ಬಂದು ಗಿಡ ತುಂಬ ಚೆನ್ನಾಗಿ ಬಂತದು. ಇದು ಲಾಸ್ಟ್ ಟೈಮ್ ಸ್ಪ್ರಿಂಗ್ ಆನಿಯನ್ದು ನೋಡ್ತಿರ್ಬೋದು. ಲಾಸ್ಟ್ ಟೈಮ್ ಮೀನ್ಸ್ ಒಂದು ವೀಕ್ ಬ್ಯಾಕ್ ಹಾಕಿ ತೊಗೊಂಡಿದ್ದು, ಕಟ್ ಮಾಡ್ಕೊಂಡಿದ್ದೆ ಫುಲ್ಲು. ಅದನ್ನು ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಿದೆ ಅಂತ ಅಂದ್ಬಿಟ್ಟು. ಇದ್ರಲ್ಲಿ ಬೇಕು ಅದು ಈಗ ನೆಟ್ನಲ್ಲ, ಉದ್ದ ಇರೋದನ್ನೇ, ಅದು ಖಾಲಿ ಆಗೋಷ್ಟರಲ್ಲಿ ಇದು ಬರುತ್ತೆ ನನಗೆ. ಹಾಗಾಗಿ ಒಂದು ಪಾಟಲ್ಲಿ ಸ್ವಲ್ಪ ಜಾಗ ಇದೆ ಅಂದರೆ ಸಾಕು, ತುಂಬ ಜಾಗ ಕೂಡ ಬೇಕು ಅಂತೇನಿಲ್ಲ. ಅದಕ್ಕೆ ಆರಾಮಾಗಿ ನೆಡ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳಿರುತ್ತಲ್ವ, ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕ್ಬಿಟ್ಟು ಇಟ್ವಿ ಅಂತ ಅಂದ್ರೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ದಂಟಿನ ಸೊಪ್ಪಲ್ಲಿ ವೈಟ್ ನೋಡಿ, ಅಲ್ಲಿ ಡಾಟ್ ಥರ ಬಂದಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಈ ಹಿಂದೆ ಬಂದಿರಲಿಲ್ಲ ದಂಟು ಸೊಪ್ಪು ಹಾಕಿದಾಗ. ಈ ಸಲ ಆ ಥರ ಆಗಿದೆ ಎಲೆಗಳು. ಯಾರಿಗಾದರೂ ಗೊತ್ತಿದೆ ಅಂತ ಅಂದರೆ ಖಂಡಿತ ಕಮೆಂಟ್ ಮಾಡಿ. ಎಲ್ಲ ಗಿಡದಲ್ಲೂ ಬಂದಿಲ್ಲ, ಕೆಲವೊಂದರಲ್ಲಿ ಮಾತ್ರ ಬಂದಿದೆ. ಕಾರಣ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಇದು ಬಂದು ಗಣಕೆ ಸೊಪ್ಪಿನ ಗಿಡ. ಅದಾಗೆ ಅದು ಹುಟ್ಕೊಂಡಿದೆ, ಎಷ್ಟು ಹೆಲ್ದಿಯಾಗಿದೆ ನೋಡ್ತಿರ್ಬೋದು. ಅದ್ರ ಜೊತೆಗೆ ಇದು ಸೋರೆಕಾಯಿ ಗಿಡದಲ್ಲೂ ಕೂಡ ಹಾಗೆ ವೈಟ್ ಡಾಟ್ ಬಂದಿದೆ. ಅದು ಗಿಡದಲ್ಲೇ ಹಾಗೆ ಬರುತ್ತೆ ಅಂದರು ಯಾರೋ, ಬಟ್ ನನಗೇನೋ ಡೌಟ್ ಅದು ಗಿಡದಲ್ಲೇ ಚುಕ್ಕಿ ಥರ ಬರುತ್ತೆ ವೈಟ್ದು ಅಂತ ಅಂದ್ಬಿಟ್ಟು.
ಒಂದೇ ಪಾಟಲ್ಲಿ ಹಾಗಲಕಾಯಿ ಗಿಡನೂ ಕೂಡ ಇತ್ತು. ಹಾಗಲಕಾಯಿ ಆಲ್ರೆಡಿ ಕಿತ್ತು ಯೂಸ್ ಮಾಡಾಗಿತ್ತು. ಗಿಡಕ್ಕೂ ಕೂಡ ಸ್ವಲ್ಪ ವಯಸ್ಸಾಗಿತ್ತು ಅಂದ್ಬಿಟ್ಟು ಆ ಗಿಡನ ತೆಗಿತಾ ಇದ್ದೆ. ಒಂದೇ ಪಾಟಲ್ಲಿ 2-3 ಇದ್ದಾಗ ಏನಾಗುತ್ತೆ, ಒಂದು ಗ್ರೋ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಜರ್ಮನ್ ಸಿಲ್ವರು ನೋಡ್ತಿರ್ಬೋದು ನೀವು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಇದೆಲ್ಲ ಸೆಟ್ ಬಂದು 600 ರುಪೀಸ್ ಫಿಕ್ಸು. ಈ ಸೆಟ್ ತೊಗೊಂಡ್ಮೇಲೆ ಬೇರೆ ಇನ್ನೇನು ಬೇಕಾದರೂ ನೀವು ತೊಗೊಳ್ಬೋದು. ನೋಡ್ತೀರಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೀರಲ್ವ. ತಟ್ಟೆ ಇದೆ ದೊಡ್ಡದು, ಲಕ್ಷ್ಮಿ ಕೂರಿಸ್ಲಿಕ್ಕೆ ಒಂದು ಚೊಂಬಿದೆ, ಕುಂಕುಮದ ಬಟ್ಲಿದೆ, ಹಾಗೆಯೇ ಗಂಧದ ಕಡ್ಡಿ ಚುಚ್ಚಲಿಕ್ಕೆ ಅಂದ್ಬಿಟ್ಟು ಅದೊಂದಿದೆ, ಗಂಟೆ ಪಂಚಪತ್ರೆ ಉದ್ಧಾರಣೆ ಇಷ್ಟು ಕೂಡ ಇದೆ ಇದರಲ್ಲಿ. ಇದಿಷ್ಟಕ್ಕೆ 600 ರೂಪಾಯಿ. ತುಂಬಾ ವರ್ತ್ ಇದು. ಹಾಗೆಯೇ ಮುಖವಾಡ ತೋರಿಸಿದ್ನಲ್ಲ ಅದು ಬಂದು ನಿಮಗೆ 300 ರುಪೀಸು. ಫುಲ್ ಅಲಂಕಾರ ಆಗಿರೋದೆ 300 ರುಪೀಸು. ನಾವು ಹೀಗೆ ಹೋಗ್ತಾ ಇದ್ವಿ ವೀಕೆಂಡು ಲಾಸ್ಟು ಮಾಲ್ಗೆಲ್ಲೋ ಹೋಗ್ತಾ ಇರುವಾಗ ತುಂಬ ಜನ. ನನಗೆ ಫಸ್ಟಿಗೆ ಅದು ಜರ್ಮನ್ ಸಿಲ್ವರ್ ಅಂತ ಗೊತ್ತಾಗಲಿಲ್ಲ. ಏನು ಇಷ್ಟೊಂದು ಜನ ಇದ್ದಾರೆ, ಏನೋ ಫ್ರೀ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನನಗನ್ಸಿದ್ದು. ದೆನ್ ನೆಕ್ಸ್ಟ್ ಡೇ ಫ್ರೆಂಡು ಮತ್ತು ನಾವು ಎಲ್ಲರೂ ಹೋಗಿದ್ವಿ ಹೊರಗಡೆ. ಆವಾಗ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ರಾಮ ಮಂದಿರ ಬರುತ್ತಲ್ಲ ಅಲ್ಲೇ ಇರೋದಿದು, ಸಂಭವ ಅಂತ ಅಂದ್ಬಿಟ್ಟು. ನೋಡಿ ಇದು ಬಂದು 100 ರುಪೀಸು ಪೀಠ. ಇದಂತೂ ತುಂಬ ಅಂದರೆ ತುಂಬ ವರ್ತು. ಏಕೆಂದರೆ ಅದೆಲ್ಲ ನಿಮಗೆ ಹೊರಗಡೆ 300-400 ಆ ಥರ ಇದೆ. ಅದನ್ನು ತುಂಬ ರೀಸನೇಬಲ್ ಇದೆ. 100 ರುಪೀಸಿಗೆ ಅಷ್ಟು ದೊಡ್ಡ ಪೀಠ ಅಂತ ಅಂದರೆ ತುಂಬಾ ವರ್ತು. ಸರಿ, ತುಂಬ ಅಲ್ಲಿ ನಾವು ನಿಂತಿರುವಾಗ ಒಬ್ಬರು ತಾತ ಬಂದು ಕೇಳಿದ್ರು, ಇಲ್ಲಿ ಸಿಲ್ವರ್ನ ಫ್ರೀಯಾಗಿ ಕೊಡ್ತಿದ್ದಾರಂತಲ್ಲ ಮೇಡಮ್, ಎಲ್ಲಿ ಅಂತ ಅಂದ್ಬಿಟ್ಟು. ಆವಾಗ ನಾನು ನೆನ್ನೆ ನೋಡಿದ್ವಲ್ಲ ಅದೇನೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಬಂದು ಕೇಳಿದ್ವಿ. ಏನೂ ಪರ್ಚೇಸ್ ಮಾಡಲಿಲ್ಲ, ಬಟ್ ಕೇಳಿದ್ವಿ, ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ವೀಡಿಯೋ ಮಾಡಿ ಹಾಕಿರ್ತಕ್ಕಂಥದ್ದು. ಬಟ್ ತುಂಬ ಜನ ತೊಗೊಂಡಿದ್ದಾರೆ ನೋಡಿ ಇಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ನಿಮಗೂ ಯಾರಿಗಾದರೂ ಬೇಕು ಬೆಂಗಳೂರಲ್ಲೇ ಇರೋರಾದರೆ ರಾಮ ಮಂದಿರ ಹತ್ರ ಇದೆ ಇದು ಶಾಪ್ ಬಂದು. ಖಂಡಿತ ಹೋಗಿ ಪರ್ಚೇಸ್ ಮಾಡ್ಬೋದು. ಹಬ್ಬದ ತನಕನೂ ಈ ಆಫರ್ ಇದೆ. ಹಾಗಾಗಿ ಯಾರೆಲ್ಲ ವರಮಹಾಲಕ್ಷ್ಮಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ತೊಗೊಳ್ಳಿ. ಈ ಪೀಠಗಳಂತೂ ತುಂಬ ಅಂದರೆ ತುಂಬ ವರ್ತು. ನನಗೂ ಬೇಕಿದೆ, ಬಟ್ ತುಂಬ ರಶ್ ಇತ್ತಲ್ಲ, ಹಾಗಾಗಿ ಒಳಗಡೆ ಹೋಗೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬೇರೆ ಎಲ್ಲ ಥರ ಜರ್ಮನ್ ಸಿಲ್ವರು ಕೂಡ ಇದೆ ಅಲ್ಲಿ. ಆದರೆ ಇವಾಗ ಆಫರಲ್ಲಿ ನಿಮಗೆ ಅದು ಒಂದು ದೊಡ್ಡ ತಟ್ಟೆ, ಒಂದು ಲಕ್ಷ್ಮಿ ಕೂರಿಸ್ಲಿಕ್ಕೆ ಚೊಂಬು, ಮತ್ತು ಕುಂಕುಮದ ಬಟ್ಲು, ಗಂಧದ ಕಡ್ಡಿ ಚುಚ್ಚೋದು, ಗಂಟೆ, ಪಂಚಪತ್ರೆ ಉದ್ಧಾರಣೆ ಇಷ್ಟೆಲ್ಲ ಕೊಡ್ತಿದ್ದಾರೆ ಅವರು. ಈ ಪೀಠ ಮಾತ್ರ 100 ರುಪೀಸು. ಅದಷ್ಟು ಸೆಟ್ಟಿಗೆ ಬಂದು 600. ಮುಖವಾಡ, ಲಕ್ಷ್ಮಿ ಮುಖವಾಡ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗ್ತಾ ಇದೆ. ಇದು ನೋಡ್ತಿರ್ಬೋದು 300 ಬೇಸಿಕ್ ಸೈಜ್. ಇದು ಫುಲ್ ಅಲಂಕಾರ ಮಾಡಿದ್ದಾರೆ. ಇದೆಲ್ಲ ಹೊರಗಡೆ ನಿಮಗೆ 500-550 ಮೇಲೆ ಇದೆ. ಇದೆಲ್ಲ ತುಂಬ ವರ್ತ್ ಇದೆ. ಸೊ ಹಾಗಾಗಿ ಖಂಡಿತ ತಗೊಳ್ಳಿ. ವರಮಹಾಲಕ್ಷ್ಮಿನ ನೀವು ಕೂಡ ಗ್ರ್ಯಾಂಡಾಗಿ ಮಾಡ್ಬೋದು. ನೋಡ್ತಿದ್ದೀರಲ್ವ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಟೈಮ್ ಸಿಕ್ಕಾಗ ಫುಲ್ ವಿಡಿಯೋನ ನೋಡಿಬಿಟ್ಟು ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.